ಬೇಡ ಪಾರೋ, ಬರೀ ಊಟ ಕೊಟ್ಟು ಬರೋದು ಆಟೆಯ. ಅದು ಅಲ್ಲದೆ ಮನೇಲಿ ಇಂಥ ಒಳ್ಳೆ ಡಾಕ್ಟರ್ ಅವರೇ, ಏನು ಯೋಚನೆ ಮಾಡಬೇಡಿ ಅಂತ ಆ ಡಾಕ್ಟರ್ ಅಪ್ಪನೇ ಹೇಳೋರೆ. ಬಿರ್ನೆ ಹೋಗ್ಬಿಟ್ಟು ಬಿರ್ನೆ ಕರ್ಕೊಂಡು ಬಂದ್ಬಿಡ್ತೀನಿ, ಸರಿನಾ? ಹುಷಾರ. ಬನ್ನಿ ಅಕ್ಕ, ಬನ್ನಿ ಬನ್ನಿ ಬನ್ನಿ. ಪಾರ್ವತಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವಳೆ ಅಂತಂದ್ರೆ ಮುಗೀತು ಕತೆ. ಈಗೇನೆಲ್ಲ ಮಾಡಿಯ ಪರ್ಸು? ಎಲ್ಲರ ಮುಂದೆ ಹಿರಿಯ, ಹೆಂಡತಿ ಮುಂದೆ ಹಲ್ ಕಿರಿಯ ಅಂತಾಗಿದೆ ಆ ಶಿವು ಕತೆ. ಕಂಪ್ಲೇಂಟ್ ಆಯಿತು ಅಂದರೆ ಅಷ್ಟೇ, ಭಾರಿ ಕಷ್ಟ ಆಗುತ್ತೆ. ನಮ್ಮ ಕಡೆ ಇದ್ದ ಪೊಲೀಸ್ ಕೂಡ ಸಸ್ಪೆಂಡ್ ಆಗಿದ್ದಾನೆ. ಇನ್ನು ಹೊಸ ಅಧಿಕಾರಿ ಬಂದರೆ ಮುಗೀತು ಕತೆ. ಅಂದರೆ ಚಿಕ್ಕ ಯಜಮಾನ್ರು ಕತೆಗೆ ಅಂತಿಮ ಪುಟ ಪಾರ್ವತ ಅವರೇನೆ ಬರೀತಾರ ಅಂತ. ಲೈ ಛತ್ರಿ, ಹೊಸ ತಾಳ್ಮೆ ತಗೊಳ್ಳ. ನನ್ನ ಮುಂದೆ ಕೂತಿರೋದು ಯಾರು ಹೇಳು? ನಮ್ಮ ಅಪ್ಪಯ್ಯ ಮಾರಿಗುಡಿ ದ್ಯಾವರು. ದೇವಸ್ಥಾನದೊಳಗೆ ಬಂದಿರೋ ಭಕ್ತರಿಗೆ ದೇವರೇ ಕೈ ಬಿಟ್ಟನೆಲ್ಲ. ಮಾವ, ನೀವು ಏನು ಮಾಡ್ತೀರೋ ಮಾಡಿ, ನಿಮ್ಮ ಜೊತೆಗೆ ನಾವಿರ್ತೀವಿ. ಮುಂದೆ ಏನು ಮಾಡಬೇಕು ಅನ್ಕೊಂಡಿರಾ? ಆಸ್ಪತ್ರೆಯಲ್ಲಿ ನಮ್ಮ ಕಡೆಯವನಿದ್ದಾನೆ, ಅಲ್ಲಿ ಏನೇ ಆದರೂ ನನಗೆ ಸುದ್ದಿ ಮುಟ್ಟಿಸ್ತಿರ್ತಾನೆ. ನಾವು ಈಗಲೇ ದಾಳ ಹಾಕೋದು ಬೇಡ, ಅವರು ಏನು ದಾಳ ಹಾಕ್ತಾರೆ ಅಂತ ತಿಳ್ಕೊಂಡು ನಾವು ಕಾಯಿ ನಡೆಸಬೇಕು, ಆಗಲೇ ಹಣ್ಣಾಗೋದು ಅಲ್ವಾ? ಮಾವ, ಈ ಕಿತ ಸಿವು ಬಿದ್ದರೆ ಮ್ಯಾಲೆ ಕೇಳೋದೇ ಇಲ್ಲ. ಹಿಂಗೆ ಅನ್ಕೊಂಡು ನಾವು ಬೀಳ್ತಾ ಇದ್ದೀವಿ. ನನ್ನ ಮಗ ಶಿವ ಎದ್ದೆದ್ದು ಹೋಯ್ತವನೆ. ಇಲ್ಲ ಕಲ ಪರ್ಸು, ಅತ್ತಿಗೆ ಹೊಸ ಪ್ಲ್ಯಾನ್ ಮಾಡವ್ರೆ. ಇಷ್ಟೇ ದಿನ ನಾವು ಗಂಟುಗಣಿಸಿರಿತ್ತು, ಈಗ ಅತ್ತಿಗೆನೂ ನಮ್ಮ ಕೈ ಜೋಡಿಸವ್ರೆ. ನೋಡ್ತಿರು ಆ ಶಿವು ಸೊಕ್ಕನ ಹೆಂಗೆ ಮುರಿತಾರೆ ಅಂತ. ಅತ್ತಿಗೆ ಆ ಕಡೆಯಿಂದ ಹೊಡಿತಾರೆ, ನಾವು ಈ ಕಡೆಯಿಂದ ಹೊಡಿಮ. ಅದು ಮಾಸ್ತಿಕೊಪ್ಲು ನಾಕೆಗೌಡ್ರಿ ಏನ್ರಲ್ವಾ? ಮಾವ, ಆ ಹೆಂಗ್ಸ್ನ ಹಿಂಗೆ ಮರೆಯೋದಕ್ಕಾಗತ್ತೆ? ಎಷ್ಟು ಅಹಂಕಾರ ಗೊತ್ತೋ ಅವ್ರಿಗೆ. ಮೋಸ್ಟ್ಲಿ ಆ ಸೋಮಿಗೌಡಂಗೆ ಪೊರ್ಕೆನಲ್ಲಿ ಹೊಡೆದಿದ್ನಲ್ಲ, ಅದನ್ನು ಕೇಳೋದಕ್ಕೆ ಬರ್ತಿರ್ಬೇಕು. ಕೇಳಿದ್ರೆ ಏನು ಹೇಳೋಣ? ಹೇಳೋದೆಲ್ಲ ಏನಿಲ್ಲ, ಆ ಹೆಂಗ್ಸ್ ಇವತ್ತು ಅದನ್ನ ಕೇಳಕ್ಕೆ ಬರಲಿ. ಅವತ್ತು ಸೋಮೇಗೌಡಂಗೆ ಮಾಡಿದ ಕಥೆನ ಚೂರಿಗೆ ಮಾಡಿ ಮುಗಿಸ್ ಕಳಿಸ್ತಾ ಇರತ್ತೆ. ಪಾರು, ನೀ ಸೀರಿಯಸ್ ಆಗೆಲ್ಲ ಸೊಂಟ ಕಟ್ಬೇಡ ಪಾರು, ನಂಗೆ ಭಯ ಆಗ್ತದೆ. ಎಲ್ಲಿ ನೀನು ರುದ್ರಕಾಳಿ ಅವತಾರ ಎತ್ಬಿಟ್ಟಿಯ ಅಂತ. ಕೂತ್ಕೊಳ್ಳಿ ಅಣ್ಣ. ಅದಕ್ಕೆ ಇವರು ನಂಗೆ ಗೊತ್ತು ಕಣವಾ, ನಮ್ಮ ಮಾಸ್ತಿಕಪ್ಲು ನಾಗೇಗೌಡ್ರಿ ಹೆಂಗ್ಸ್ರಲ್ವಾ? ಹೇಗಿದ್ದೀರಾ ಶಿವ ಅವರೇ? ನಮಸ್ತೆ ಕಣ್ರವಾ. ಶಿವು ಅವರೇನಾ? ಏನಿತ್ತು ಮರ್ಯಾದೆ? ಪಾರ್ವತಿ, ಚೆನ್ನಾಗಿದ್ಯಾ? ಇದ್ದೀನಿ.